ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆಯೇ ಹಲ್ಲೆಗೆ ಯತ್ನಿಸಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಫುಟ್ಪಾತ್ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿ ತೆರವಿಗೆ ಹೋದಂತ ಅಧಿಕಾರಿಗಳ ಮೇಲೆಯೇ ಹಲ್ಲೆಯನ್ನ ಮಾಡಲಾಗಿದೆ. ಶಿವಾಜಿನಗರದಲ್ಲಿ ಎಡಬ್ಲ್ಯೂ ಮಾಧವರಾವ್ ಅವರ ಮೇಲೆ ಹಲ್ಲೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಎಡಬ್ಲ್ಯೂ ಮಾಧವರಾವ್ ಹಾಗೆ ಎಇಗಳಾದಂಥ ಗೌತಮ್, ರಚಿತಾ ಮೂವರು ಜಿಬಿ ಅಧಿಕಾರಿಗಳ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಜೆಸಿಬಿ ಆಪರೇಟರ್ಗೂ ಕೂಡ ಸ್ಪ್ರೇ ಮಾಡೋದಕ್ಕೆ ಯತ್ನಿಸಿರುವಂತ ಆರೋಪ ಕೇಳಿ ಬಂದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ತೆರವುಗೊಳಿಸುವಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಸಿಬ್ಬಂದಿಯ ಮೇಲೆಯೇ ಹಲ್ಲೆಯನ್ನ ಮಾಡಿದ್ದಾರೆ 7 ಜನ. ಈಗ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಲವೊಂದಿಷ್ಟು ಜನ ಸೇರಿ ಗುಂಪುಗೂಡಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಕಮರ್ಷಿಯಲ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿ ಮಾಡುವ ವಿಚಾರವಾಗಿ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಒಂದು ಹಲ್ಲೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸುಮಾರು 7 ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲೂ ಕಮರ್ಷಿಯಲ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಒಟ್ಟಾರೆಯಾಗಿ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಇತ್ತೀಚೆಗೆ ಈ ಬೀದಿ ಬದಿ ವ್ಯಾಪಾರಿಗಳು ಹೋರಾಟವನ್ನ ಕೂಡ ನಡೆಸಿದ್ರು. ಪ್ರತಿಭಟನೆಯ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಮತ್ತೆ ಏನಾದ್ರೂ ತೆರವಿಗೆ ಬಂದ್ರು ಅಂತ ಅಂದ್ರೆ ಬೇರೆ ರೀತಿಯಲ್ಲಿ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಈಗ ಶಿವಾಜಿನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಹೇಳಿ ಸರ್. 10 ಗಂಟೆ 10:15 10:30 ಸ್ಟಾರ್ಟ್ ಆಗಿದೆ ಸರ್. 10 ಕಾಲಿಗೆ ಸ್ಟಾರ್ಟ್ ಆಯ್ತು ಸರ್. ಅವ್ರು 12:30 ಬಂದರು. 12:30 ಸ್ಟಾರ್ಟ್ ಆಗಿದೆ. ಮೇಡಮ್ ಎಷ್ಟೊತ್ತಿಗೆ ಆಯ್ತು ಸರ್? ಸರ್ ಅಲ್ಲಿ ಮೆಡಿಕಲ್ ಮಾಡ್ತಾರೆ ಸರ್. ನಾನು ಅಷ್ಟು ನಮ್ಮ ಕಮಿಷನರ್ ಇದ್ದಾರೆ ಸರ್, ನಾನು ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಅಮ್ಮ ನಿಮ್ಮ ಹೆಸರು ನಿಮ್ಮ ಡಿಸಿಗ್ನೇಷನ್ ಏನಾಯ್ತು ಅಂತ ಸರ್ ನಾವು 12 ಗಂಟೆಗೆ ಸುಮಾರು ಸರ್ ಬರ್ತೀನಿ ಸರ್. ಅಲ್ಲಿ ಪೊಲೀಸ್ ಸರ್ ಸ್ವಲ್ಪ ಹೇಳಿ ಸರ್. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವಿಗೆ ಹೋದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿರುವಂಥದ್ದು. ಜೆಸಿಬಿ ಏನು ಆಪರೇಟರ್ಗೂ ಕೂಡ ಸ್ಪ್ರೇ ಮಾಡೋದಕ್ಕೆ ಯತ್ನಿಸಿರುವಂಥದ್ದು. ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿರುವಂಥ ಆರೋಪ ಈಗ ಕೇಳಿ ಬಂದಿದೆ. ಎಡಬ್ಲ್ಯೂ ಎಇಗಳ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು. ಒಟ್ಟಾರೆಯಾಗಿ 7 ಜನರು ಹಲ್ಲೆಯನ್ನು ನಡೆಸಿದ್ರು. ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಫುಟ್ಪಾತ್ ಆಪರೇಷನ್ಗೆ
ಫುಟ್ಪಾತ್ ಆಪರೇಷನ್ ಒತ್ತುವರಿಗೆ ತ್ವರಿತವಾಗಿ ವೇಗವನ್ನು ನೀಡಲಾಗ್ತಾ ಇದೆ. ಕೆಲವೊಂದಿಷ್ಟು ಭಾಗದಲ್ಲಿ ಈಗಾಗಲೇ ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ. ಇದರ ನಡುವೆ ಕೆಲವೊಂದಿಷ್ಟು ಭಾಗದಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿ ಬೇಗನೆ ಈ ಬೆಂಗಳೂರು ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವಿನ ವಿಚಾರವಾಗಿ ಮುಂದಾಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆಯೇ ಹಲ್ಲೆಗೆ ಮುಂದಾಗಿರುವಂತದ್ದು ಶಿವಾಜಿನಗರದಲ್ಲಿ ಒಂದು ಘಟನೆ ನಡೆದಿದೆ. AEE ಮಾಧವರಾವ್ ಮೇಲೆ, ಅದರ ಜೊತೆಗೆ ಎಇಗಳಾದಂಥ ಗೌತಮ್ ಹಾಗೆ ರಚಿತಾ ಇವರುಗಳ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಕಮರ್ಷಿಯಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಲವೊಂದಿಷ್ಟು ಜನ ಏಕಾಏಕಿಯಾಗಿ ಗುಂಪುಗೂಡಿ ಹಲ್ಲೆಯನ್ನು ನಡೆಸಿರುವಂಥ ಆರೋಪ ಕೇಳಿ ಬಂದಿರುವಂಥದ್ದು. ಅಧಿಕಾರಿಗಳ ಕರ್ತವ್ಯವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸರ್ಕಾರ ನೀಡಿದಂಥ ಸೂಚನೆಯ ಮೇರೆಗೆ. ಆದರೆ ಸದ್ಯಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ ತೀವ್ರಗೊಂಡಿರುವಂಥದ್ದು. ಬೀದಿ ಬದಿ ವ್ಯಾಪಾರಿಗಳೇ ಹೇಗಪ್ಪ ಅಂತಂದ್ರೆ ಈಗಾಗಲೇ ಇಲ್ಲಿಂದ ತೆರವು ಮಾಡಿದ್ರೆ ನಮ್ಮ ಜೀವನವನ್ನ ಹೇಗೆ ಸಾಗಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಈಗ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನ ಹೊತ್ತಿರುವಂತದ್ದು, ಸ್ವಚ್ಛ ಬೆಂಗಳೂರು ಮಾಡಬೇಕು ಅನ್ನುವಂತ ಕನಸನ್ನ ಹೊತ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವಿಗೆ ಮುಂದಾಗಲಾಗಿದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆಗೆ ಈ ರೀತಿ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಹಲ್ಲೆಯಿಂದ ಸದ್ಯಕ್ಕೆ ಪ್ರಮುಖವಾಗಿ ಒಂದಷ್ಟು ಗಾಯಗಳಾಗಿದೆಯಾ, ಗಂಭೀರವಾಗಿ ಗಾಯಗಳಾಗಿದೆಯಾ ಅಥವಾ ಈಗಾಗಲೇ ಏನಾಗಿದೆ ಅನ್ನುವಂತಹ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಸಿಗಬೇಕಾಗಿದೆ. ಆದರೆ ಒತ್ತುವರಿ ತೆರವಿಗೆ ಹೋದಂತಹ ಅಧಿಕಾರಿಗಳ ಮೇಲೆ ಆಕ್ರೋಶಗೊಂಡಂತಹ ಬೀದಿ ಬದಿ ವ್ಯಾಪಾರಿಗಳು ಏಕಾಏಕಿಯಾಗಿ ದಾಳಿ ನಡೆಸಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ನಿರಂತರವಾಗಿ ಫುಟ್ಪಾತ್ನಲ್ಲಿ ಯಾವುದೇ ಅಂಗಡಿಗಳನ್ನು ಅಥವಾ ವ್ಯಾಪಾರವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತೆರವಿನ ಕಾರ್ಯಾಚರಣೆ ಒಂದು ಕಡೆ ಆಗ್ತಾ ಇದೆ. ಶಿವಾಜಿನಗರಕ್ಕೆ ಇವತ್ತು ಅಧಿಕಾರಿಗಳು ಅಥವಾ ಸಿಬ್ಬಂದಿ ಏನು ಬಂದಾಗ ಆಗಿರುವಂಥ ಕಥೆ ನೋಡಿ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋದು ಶಿವಾಜಿನಗರದಲ್ಲಿ. AEE ಮಾಧವರಾಜ್ ಮೇಲೆ ಹಲ್ಲೆ ಮಾಡಿರೋದು. AEE ಮಾಧವರಾಜ್, ಎಇಗಳಾದ ಗೌತಮ್, ಆಮೇಲೆ ರಚಿತಾ, 3 GB ಅಧಿಕಾರಿಗಳ ಮೇಲೂ ಕೂಡ ಹಲ್ಲೆ ಮಾಡಿರೋದು. JCB ಆಪರೇಟರ್ಗೂ ಕೂಡ ಸ್ಪ್ರೇ ಮಾಡಲು ಯತ್ನ. ರೌಡಿಸಮ್ ತೋರಿಸ್ತಾ ಇದ್ದಾರೆ ಇಲ್ಲಿ ಇವರೆಲ್ಲ, ರೌಡಿಸಮ್ ಮಾಡ್ತಾ ಇದ್ದಾರೆ. ಈಗ ಮೆಜೆಸ್ಟಿಕ್ಕಲ್ಲಿ, ಮಲ್ಲೇಶ್ವರಂನಲ್ಲಿ, ಬೇರೆ ಬೇರೆ ಕಡೆ ಭಾಗಗಳಲ್ಲಿ ನೋಡ್ತಾ ಇದ್ದೀನಿ ನಾನು. ಎಲ್ಲರೂ ಕೂಡ ತೆರವು ಮಾಡ್ತಾ ಇದ್ದಾರೆ, ಯಾರು ಕೂಡ ಗಲಾಟೆ ಮಾಡೋದು ಇವೆಲ್ಲ ಮಾಡ್ತಾ ಇಲ್ಲ. ಶಿವಾಜಿನಗರದಲ್ಲಿ ಯಾಕೆ ಹಿಂಗೆ? ಹಾಗಾದರೆ ಈಗ ಅವರು ಮಂತ್ರಿಗಳು ಹೇಳಿದ್ದಾರೆ, ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ, ಹಿಂದೆಯಿಂದಲೂ ಕೂಡ ಫುಟ್ಪಾತ್ನಲ್ಲಿ ಈ ರೀತಿ ವ್ಯಾಪಾರಗಳು ಮಾಡ್ತಾ ಇದ್ರು, ಈಗ ಅದಕ್ಕಾದರೂ ಅಟ್ಲೀಸ್ಟ್ ಒಂದು ತೆರವು ಮಾಡುವಂಥ ಒಂದು ಟೈಮ್ ಬಂದಿದೆ. ಹೌದು, ಸಮಸ್ಯೆ ಆಗುತ್ತೆ, ಕಷ್ಟ ಆಗುತ್ತೆ, ಹಾಗಂತ ಅವರಿಗೆ ಬೇರೆ ರೀತಿ ಪರ್ಯಾಯ ಮಾರ್ಗ ಅದಕ್ಕೆ ಇರುತ್ತೆ. ಅದು ಬಿಟ್ಟು ಈ ರೀತಿಯಾಗಿ ಗಲಾಟೆ ಮಾಡುವಂಥದ್ದು, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು ಕರ್ತವ್ಯಕ್ಕೆ ಅಡ್ಡಿ. ಇದು ಇವ್ರ ಮೇಲೆ ಪ್ರಕರಣಗಳು ಕೂಡ ದಾಖಲಾಗೋ ಸಾಧ್ಯತೆಗಳಿವೆ. ದಾಖಲಾಗಿದೆ, ಆಲ್ರೆಡಿ ಕಮರ್ಷಿಯಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ ಯಾವ ರೀತಿಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ತೆರವಿಗೆ ಹೋದವ್ರ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡೋದು, ಕೆಳಗಡೆ ಬೀಳುವಂತ ಹಿಂಗೆಲ್ಲ ಮಾಡ್ತಾರೆ. ನಮ್ಮ ಮೇಡಮ್ ಮೇಲೆ ಹೊಡೆದವರು ಸಾಹೇಬ್ರ ಮೇಲೆ. ಈಗಾಗಲೇ ಕೆಟ್ಟ ಪದಗಳನ್ನು ನಿಂದಿಸುವ ಮುಖಾಂತರವಾಗಿ ಒಂದು ಕಡೆ ಹಲ್ಲೆಯನ್ನ ನಡೆಸ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಹೋದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ವ್ಯಾಪಾರಸ್ಥರು ಮುಗಿಬಿದ್ದಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಏನ್ ಮಾಡೋಕ್ಕಾಗುತ್ತೆ? ಯಾಕಂದ್ರೆ ಒಂದು ಕಡೆ ಪೊಲೀಸ್ನವರು ಕೂಡ ಇರ್ತಾರೆ, ಆದ್ರೆ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗುವಂಥದ್ದು ಸಹಜ. ಆದ್ರೆ ಸದ್ಯದ ಮಟ್ಟಿಗೆ ಬೀದಿ ಬದಿ ವ್ಯಾಪಾರಿಗಳ ತೆರವು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಪ್ರಮುಖವಾಗಿ
ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವಿಗೆ ಹೋದಂತ ಅಧಿಕಾರಿಗಳ ಮೇಲೆ ಏಕಾಏಕಿಯಾಗಿ ರೌಡಿಗಳ ರೀತಿ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಬಹಳ ಗಂಭೀರವಾದಂತಹ ಗಾಯಗಳಾಗಿದೆಯಾ? ಹೇಗಿದೆ ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡೋದಾದ್ರೆ? ರೂಪ, ಇದೊಂದು ಈ ಮೇಲ್ನೋಟಕ್ಕೆ ನೋಡಿದಂತ ಸಂದರ್ಭದಲ್ಲಿ ಇದೊಂದು ಪ್ರೀ ಪ್ಲಾನ್ಡ್ ಇನ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಈ ಒಟ್ಟು ಈ ಘಟನೆಯಲ್ಲಿ ಭಾಗಿಯಾದವರು ಎನ್ನಲಾದಂತಹ ಒಂದಿಷ್ಟು ಜನ ಈ ಹಿಂದೆ ಅವರು ಅಲ್ಲಿ ವ್ಯಾಪಾರಿಗಳಲ್ಲ, ಅವರು ಹೊರಗಿನವರನ್ನ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರು ವಾಹನವೊಂದರಲ್ಲಿ ಬಂದು ಈ ರೀತಿಯಲ್ಲಿ ಹಲ್ಲೆ ಮಾಡಿ ತದನಂತರದಲ್ಲಿ ಎಸ್ಕೇಪ್ ಆಗಿರುವಂತಹ ವಿಚಾರ ಇದೀಗ ಕಮರ್ಷಿಯಲ್ ಸ್ಟೇಟ್ ಪೊಲೀಸರಿಗೂ ಕೂಡ ಗೊತ್ತಾಗಿರುವಂತದ್ದು. ಈ ಹಿನ್ನೆಲೆ ಅವರು ಕೆಲವೊಂದಿಷ್ಟು ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಬಸವರಾಜ್ ಆಗಿರ್ಬೋದು, ಒಂದಿಷ್ಟು ಜನರ ಹೆಸರು ಮುನ್ನೆಲೆ ಬಂದಿದೆ. ಅವ್ರು ಯಾರು ಕೂಡ ವ್ಯಾಪಾರಿಗಳಲ್ಲ, ಅವರೆಲ್ಲರೂ ಕೂಡ ಈ ಕೆಲವೊಂದಿಷ್ಟು ಸಂಘಟನೆಯಲ್ಲಿ ಗುರುತಿಸಿಕೊಂಡವರು. ಅವರು ಬೇರೆ ಊರಿಂದ ಅಂದ್ರೆ ಬೇರೆ ಏರಿಯಾದಿಂದ ವಾಹನವನ್ನು ಮಾಡಿಕೊಂಡು ಬಂದು ಈ ರೀತಿಯಲ್ಲಿ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದರ ಹಿಂದೆ ಏನಿದರ ಉದ್ದೇಶ ಅಂದ್ರೆ ಈ ಒಂದು ಇನ್ಸಿಡೆಂಟ್ ಮೋಟಿವ್ ಏನೋ ಸಂಬಂಧಪಟ್ಟ ಹಾಗೆ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮೊದಲ ಹಂತವಾಗಿ ಇದೀಗ ಒಟ್ಟು ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿರುವಂತಹ 7 ಜನರು ವಶಕ್ಕೆ ಪಡೆದು ವಿಚಾರ ಮಾಡುವಂತಹ ಒಂದು ಕೆಲಸವನ್ನು ಇದೀಗ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮಾಡಿದ್ದಾರೆ. ಘಟನೆ ಸಂಬಂಧ ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಆ ಒಂದು FIR ನಲ್ಲಿ ಒಂದು ಕರ್ತವ್ಯ ನಿರತ ಸರ್ಕಾರಿ ಎಂಪ್ಲಾಯಿಗೆ ಹಲ್ಲೆ ಮತ್ತು ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದಂತಹ ಪ್ರಕರಣದಲ್ಲಿ ಇದೀಗ FIR ದಾಖಲಾಗಿರುವಂತದ್ದು. ಇನ್ನು ಘಟನೆ ಸಂಬಂಧಪಟ್ಟ ಹಾಗೆ ಒಬ್ರು AWE ಲೇಡಿಗೆ ಕೂಡ ಇದೀಗ ಅವರಿಗೆ ಪೆಪ್ಪರ್ ಸ್ಪ್ರೇ ಮಾಡಲು ಯತ್ನಿಸಿರುವುದರಿಂದ ಅವರಿಗೂ ಕೂಡ ಇದೀಗ ಗಾಯಗೊಂಡಿದ್ದು ಅವ್ರನ್ನು ಕೂಡ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗ್ತಾ ಇದೆ. ರೂಪಾ, ಇವತ್ತಿನ ದಿನ ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ BMTC ಬಸ್ ಸ್ಟಾಪ್ ಇದೆ. ಅಲ್ಲಿ ಇರ್ತಕ್ಕಂಥ ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಏನು ಅಕ್ರಮವಾಗಿ ಫುಟ್ಪಾತನ್ನು ಎನ್ಕ್ರೋಚ್ ಮಾಡಿದ್ದಾರೆ ತೆರವುಗೊಳಿಸೋದಕ್ಕೋಸ್ಕರ GB ಆಫೀಷಿಯಲ್ಸು ವಿತ್ ಸ್ಟಾಫ್ ಅವರು ಅಲ್ಲಿ ಹೋಗಿ ತೆರವುಗೊಳಿಸಬೇಕಾದ್ರೆ ಅಲ್ಲಿ ಇವತ್ತು ಇಬ್ಬರು ಹೊರಗಡೆಯಿಂದ ಬಂದು ಮತ್ತು ಅಲ್ಲಿರ್ತಕ್ಕಂಥ ಕೆಲವೊಬ್ಬರು ಜನ ಸೇರಿ ಅವರಿಗೆ ಕೆಲಸಕ್ಕೆ ಅಬ್ಸ್ಟ್ರಕ್ಷನ್ ಮಾಡಿ ಅವರಿಗೆ ಬೈದು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟನ್ನು ನಾವು ಇಲ್ಲಿ ಸ್ವೀಕರಿಸಿದ್ದೀವಿ. ಕಂಪ್ಲೇಂಟನ್ನು ನಮ್ಮಲ್ಲಿ ಮಾಧವರಾವ್ ಅಂತೇಳಿ AWE ಅವರು ಕೊಟ್ಟಿದ್ದಾರೆ, GB ಆಫೀಷಿಯಲ್. ಇವ್ರ ಪ್ರಕಾರ ಇವತ್ತೇನು ಬೆಳಗ್ಗೆ ಅಲ್ಲಿ ಹೋದಾಗ ಅಲ್ಲಿ AWE ಅವರು ಮತ್ತು ಕಿಯೋನಿಕ್ಸ್ AE ಇಬ್ಬರು ಅವರಿಗೆ ಮತ್ತು ಅಲ್ಲಿ JCB ಡ್ರೈವರ್ ಒಬ್ಬರಿಗೆ ಇವರಿಗೆಲ್ಲರಿಗೂ ಅಲ್ಲಿ ಅವರು ಹೆಲ್ಮೆಟಿಂದ ಮತ್ತು ಕೈಯಿಂದ ಅಸಾಲ್ಟ್ ಮಾಡಿ ಒಂದು ಸ್ಪ್ರೇ ಹಾಕಿದ್ದಾರೆ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಪೊಲೀಸ್ ಸ್ಟೇಷನಲ್ಲಿ ಈ ಸ್ಟೇಷನಲ್ಲಿ ನಾವು 126/26 ಅಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಇನ್ನೂ ಇದರಲ್ಲಿ ಯಾರು ಪ್ರಮುಖರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ 2 ವಿಶೇಷ ತಂಡಗಳನ್ನು ರಚಿಸಿದ್ದೀವಿ. ಅವ್ರನ್ನ ಕೂಡಲೇ ನಾವು ಅರೆಸ್ಟ್ ಮಾಡ್ತೀವಿ. ಈಗ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ವಿಚಾರಣೆ ನಡೀತಾ ಇದೆ. ಅದನ್ನು ನೋಡ್ಬೇಕು. ಈಗ 7 ಜನ ಅರೆಸ್ಟ್ ಆಗಿದ್ದಾರೆ, ನಮ್ಮವರು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರು ಇದ್ದಾರೆ, ಏನು ಹೆಸರು ಏನು ಅಂತ ಎಲ್ಲ ನಾವು ಚೆಕ್ ಮಾಡ್ತೀವಿ. ಅದೇ ಅದು ತನಿಖೆ ಮಾಡ್ತೀವಿ. ಈಗ ಏನು ಸ್ಪ್ರೇ ಮಾಡಿದ್ದಾರೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಆಯಿತು, ಅದನ್ನು ನಾವು ವೆರಿಫೈ ಮಾಡ್ತೀವಿ. ಈಗ ಅವರಲ್ಲಿ ಇದ್ರಾ ಇಲ್ಲ, ನಮ್ಗೆ ಇಂಟಿಮೇಷನ್ ಬಂದಿತ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಈ ಸದ್ಯಕ್ಕೆ ಅದೇನು ಸ್ಪ್ರೇ ಮಾಡಿದ್ದಾರೆ ಅಂತ ಪೊಲೀಸರು ಭದ್ರತೆ ಕೊಡಬೇಕು ಅನ್ನೋದಿದೆ. ಆಯ್ತು, ಇವತ್ತಿನ ಕಾರ್ಯಾಚರಣೆಗೆ ಅವ್ರು ನಮಗೆ ಇಂಟಿಮೇಷನ್ ಕೊಟ್ಟಿದ್ರ, ನಮ್ಮವ್ರು ಹೋಗಿದ್ರ, ನಮ್ಮವ್ರು ಹೋದ್ರು, ಯಾಕೆ ಈ ಥರ ಆಯಿತು ಅಂತಕ್ಕಂಥದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ. ಆ ಥರ ನಮ್ಮವ್ರು ಏನಾದ್ರು ತಪ್ಪಿದ್ರೆ ಅದ್ರ ಮೇಲೆ ಆ್ಯಕ್ಷನ್ ತಗೋತೀವಿ. ಈಗ ಸದ್ಯಕ್ಕೆ ಕೇಸ್ ರಿಜಿಸ್ಟರ್ ಆಗಿದೆ. ನಾವು ಒಂದು ಸೀರಿಯಸ್ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. 7 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ತನಿಖೆ ನಡೀತಾ ಇದೆ. ಮತ್ತೆ ಬೇರೆ ಯಾರಿದ್ದಾರೆ ನೋಡ್ಬಿಟ್ಟು ಅವ್ರನ್ನೂ ಸಹಿತ ನಾವು ಅರೆಸ್ಟ್ ಮಾಡ್ತೀವಿ. ಮೇಡಮ್, ಈಗ ಅದೇ ಅವ್ರ ಕಂಪ್ಲೇಂಟ್ ಪ್ರಕಾರ ಹೊರಗಡೆಯಿಂದ ಬಂದರು ಒಂದಿಬ್ರು ಅಂತ ಹೇಳ್ತಾರೆ. ಗಾಡಿಯಲ್ಲಿ ಯಾವುದೋ ಒಂದು ಇನ್ನೋವಾ ಗಾಡಿಯಲ್ಲಿ ಒಂದಿಬ್ರು ಬಂದರು, ಸ್ಪ್ರೇ ಹೊಡೆದ್ರು ಅಂತ ಹೇಳ್ತಾರೆ. ಸೊ ಅವರು ಹೊರಗಡೆದವರ ಅಲ್ಲಿಯವರ ಕುಮ್ಮಕ್ಕಿಂದ ಇದಾಗಿದೆನಾ ಅಥವಾ ಅವ್ರ ಕುಮ್ಮಕ್ಕಿಂದ ಇಲ್ಲಿ ಗಲಾಟೆ ಆಯ್ತಾ ಅಂತಕ್ಕಂಥದ್ರ ಬಗ್ಗೆನೂ ನಾವು ವೆರಿಫೈ ಮಾಡ್ತೀವಿ. ನಾವು ಸ್ಟ್ರಿಕ್ಟ್ ಆಗಿ ಲೀಗಲ್ ಆ್ಯಕ್ಷನ್ ತಗೋತೀವಿ. ಅಲ್ಲೇ ಮಾಡಿರೋ ಅವರೆಲ್ಲರೂ ಕೂಡ ಕನ್ನಡ ಪರ ಹೋರಾಡ್ತಾರೆ, ನಾವು ನೋಡಿದ್ದೀವಿ ನಮ್ಮ ಮೀಡಿಯಾದವರು. ಹಂಗಾಗಿ ಅವ್ರು ಯಾರು ವ್ಯಾಪಾರಿಗಳಲ್ಲ. ಅದು ಯಾರೇ ಇರಲಿ, ಅದು ಯಾವುದೇ ಸಂಘಟನೆ ಇರಲಿ, ಅದು ಯಾರೇ ಬೀದಿ ವ್ಯಾಪಾರಿಗಳಿರಲಿ, ಕಾನೂನನ್ನು ಕೈ ತೊಗೊಳ್ಳಿಕ್ಕೆ ಆಗಲ್ಲ. ಈಗ ಅಲ್ಲಿ ಸರ್ಕಾರಿ ಕೆಲಸ ನಡೀತಾ ಇತ್ತು, ಅದಕ್ಕೆ ಅಡ್ಡಿಪಡಿಸೋದು, ಸರ್ಕಾರಿ ಅಧಿಕಾರಿಗಳಿಗೆ ಹೊಡೆಯೋದು ಇದು ಅಕ್ಷಮ್ಯ ಅಪರಾಧ. ಸೊ ಅವ್ರನ್ನ ಯಾರನ್ನೂ ಬಿಡ್ಲಿಕ್ಕೆ ಆಗಲ್ಲ. ಈಗ ಆಲ್ರೆಡಿ ನಾವು 7 ಜನ ಸೆಕ್ಯೂರ್ ಮಾಡಿದ್ದೀವಿ. ಇನ್ನು ಯಾರೇ ಇದ್ರು ಅವ್ರನ್ನ ಬಿಡಲ್ಲ. ಸೊ ಮುಂದಿನ ದಿನಗಳಲ್ಲಿ ಸಹಿತ ಸಾರ್ವಜನಿಕರು ಯಾವುದೇ ರೀತಿಯ ಈ ಥರ ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು. ಆ ಥರದ್ದು ಏನೇ ಆತಂದ್ರೂ ನಾವು ಭಾಳ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೋತೀವಿ. ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಅವ್ರಿಗೆ ನಾವು ಆಸ್ಪತ್ರೆಗೆ ಕಳಿಸಿದ್ದೀವಿ ಟ್ರೀಟ್ಮೆಂಟಿಗೋಸ್ಕರ. ಈಗ ಅವರು ಫಿರ್ಯಾದಾರ ಹೇಳಿದ ಹಾಗೆ ನನಗೆ 4 ಜನ, ಒಂದು ಅವರು AWE ಅವರು, ಅವ್ರಿಗೆ ಯಾರು ಹೋಗಿದ್ರು ಅವರು, ಮತ್ತು ಕಿಯೋನಿಕ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಂದಿಬ್ಬರು AE ಅವರು, ಮತ್ತು ನಮ್ಮ JCB ಡ್ರೈವರ್, ಅವರೆಲ್ಲರೂ ಇಲ್ಲೇ ಇದ್ದರು. ಅವ್ರು ಮಾತಾಡಿದ್ದೀವಿ. ನಾವೇ ಆಸ್ಪತ್ರೆಗೆ ಕಳಿಸಿದ್ದೀವಿ. ಕಂಪ್ಲೇಂಟನ್ನು ತೆಗೆದುಕೊಂಡಿದ್ದೀವಿ. ಈಗ ನಾವು ಮುಂದಿನ ಕಾರ್ಯಾಚರಣೆ ಮಾಡ್ತೀವಿ.